So today I'm going to finally travel in Airavat Club Class 2.0 from Udupi to Bangalore. Waiting from long period to travel in Airavat Club Class 2.0. Finally the wait is over and today I'm going to travel in it. So the bus will arrive at 9 o'clock. So we'll wait till 9 o'clock. So finally the Airavat 2.0 has arrived. It's arriving like a beast. So let's take a driver review. Okay. Namaste sir. ತಮ್ಮ ಹೆಸರು? ಮಾಂತೇಶ್ ಅಂತ. ಯಾವ ಊರು ಸರ್? ಬಾಗಲಕೋಟೆ ಜಿಲ್ಲೆ. ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಅಂದರೆ ಹೇಗೆ ಅನಿಸ್ತದೆ ಇದು ಓಲ್ವೋ 9600? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ KSRTCಯಲ್ಲಿ? ನೀವು ಒಂದು ಸರಿ ಸ್ಕ್ಯಾನಿಯಾದಲ್ಲಿ ಇದ್ರಿ, ನನಗೆ ನೆನಪಿದೆ ಸರ್. ಸ್ಕ್ಯಾನಿಯಾ ಓಡಿಸಿದ್ರು, ಇದೇ ರೂಟಲ್ಲಿ ಸ್ಕ್ಯಾನಿಯಾ ಆಯ್ತು. ನಿಮಗೆ ಈಗ B8R ಇಷ್ಟನಾ B11R ಇಷ್ಟನಾ? ಇದು ಆಟೋಮೇಟೆಡ್ ಟ್ರಾನ್ಸ್ಮಿಷನ್ ಗಾಡಿ, 6 ಗೇರ್, 12 ಗೇರ್. ಓ, ನಿಮಗೆ B11R ಕಂಪೇರ್ ಮಾಡಿದರೆ B8R ಒಳ್ಳೆ ಚೆನ್ನಾಗಿದೆ. ಇದು ಮೈಲೇಜ್ ಬರೋದಿಲ್ಲ ಗಾಡಿ. ನಿಮಗೆ B9R ಗೇರ್ ಇದೆ, ಅದರಲ್ಲಿ ಅದು ಒಳ್ಳೇದು ಅನ್ಸ್ತದ ಇಲ್ಲಾಂದ್ರೆ ಇದೆ ಆಕ್ಟಿವಿಟಿ ಆಗಿರ್ತೀವಿ ಸ್ವಲ್ಪ. ಓಕೆ, ಅದರಲ್ಲಿ ಸಿಟಿಯಲ್ಲಿ ಅದು ಸ್ವಲ್ಪ ಸ್ಟೇನ್ ಆಗುತ್ತೆ. ಓಕೆ, ಇದು ಸಿಟಿಯಲ್ಲಿ ನೀವು ಎಷ್ಟು ವರ್ಷ ಈ ರೂಟಲ್ಲಿ ಇದ್ದೀರಾ? ಕುಂದಾಪುರ ಮತ್ತೆ ಉಡುಪಿ? 2 years ಆಯ್ತು. ಹೌದಾ ಸರ್? ಮುಂಚೆ ಪುನಾ ಮುಂಬೈ ಮಾಡ್ತಾ ಇದ್ವಿ. ನಿಮಗೆ ಇಷ್ಟ ಸ್ಕ್ಯಾನಿಯಾ ಇಷ್ಟನಾ ಓಲ್ವೋ ಇಷ್ಟನಾ? ಸ್ಕ್ಯಾನೋ ಮಳೆಯಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಸ್ಕ್ಯಾನಿಯಾ ಗಾಡಿ ಒಳ್ಳೇದಾಗ್ತದೆ. ಮಳೆಯಲ್ಲಿ ಚೆನ್ನಾಗಿದೆ ಗಾಡಿ. ಇದು ಚೆನ್ನಾಗಿದೆ. ನಮ್ಮ ಇಂಡಿಯನ್ ರೋಡಿಗೆ ಇದು ಇಂಡಿಯನ್ ರೋಡಿಗೆ ಈ ಗಾಡಿ ಓಕೆ. ನಮ್ಮಲ್ಲಿ 24-25 ಲ್ಯಾಕ್ ಗಾಡಿ ಓಡಿರೋ ಗಾಡಿಗಳು ಇನ್ನೂ ಓಡ್ತಾ ಇದೆ. ನಾನು ದೊಡ್ಡ ಫ್ಯಾನ್, KSRTC ಫ್ಯಾನ್. ಗಾಡಿ ಮಾತ್ರ ಸೂಪರ್ ಆಗಿದೆ ಅಲ್ಲ ಸರ್? ಭಾರಿ. ನೀವು ಇದ್ರಲ್ಲೇ ಇರ್ತೀರಾ ಚೆನ್ನಾಗಿದೆ ಸರ್? ಈಗ ನಾವು ಯಾವ ವಯ ಘಾಟಿಂದ ಹೋಗ್ತಾ ಇದ್ದೀವಿ? ಶಿರಾಡಿ ಘಾಟ್. ಎಲ್ಲ ರೋಡ್ ಎಲ್ಲ ಹೇಗೆ? ಸ್ವಲ್ಪ ಹಾಳಾಗಿದೆ ಅಲ್ಲ? ಪರವಾಗಿಲ್ಲ. ಆದ್ರೆ ಸಸ್ಪೆನ್ಷನ್ ಇದೆ ಅಲ್ಲ ಗಾಡಿಯಲ್ಲಿ, ಗೊತ್ತಾಗುದಿಲ್ಲ ಜಂಪ್ ಆಗುತ್ತೆ. ಸರ್ ನನಗೆ ಇದ್ರದ್ದು ಒಂದು ಸ್ಪೆಸಿಫಿಕೇಶನ್ಸ್ ಹೇಳ್ತೀರಾ? ಅಂದ್ರೆ ಇದು ಬಂದ್ಬಿಟ್ಟು ರಿವರ್ಸ್ ಕ್ಯಾಮರಾ ಅಲ್ಲ? ರಿವರ್ಸ್ ಕ್ಯಾಮ್ರಾ, ಆಮೇಲೆ ಫ್ರಂಟ್ ಕ್ಯಾಮ್ರಾ ಇದೆ ಸರ್. ಇದಕ್ಕೆ ಮತ್ತೆ ಅಂಬಾರಿ ಉತ್ಸವಕ್ಕೆ ಎಂತ ಡಿಫರೆನ್ಸ್ ಸರ್? ಅಂಬಾರಿ ಉತ್ಸವದಲ್ಲಿ ಸ್ಲೀಪರ್ ಇದು ಸೇಮ್ ಗಾಡಿ, ಓಕೆ. ಬಟ್ ಇದು ಸೀಟ್ ಮಾಡಿದ ಸ್ಲೀಪರ್. ಇದರಲ್ಲಿ ಕಲಿ ಎಕ್ಸ್ಟ್ರಾ ಬಂದದ್ದು ಕ್ಯಾಮರಾ, ಆಮೇಲೆ ಫೈರ್ ಡಿಟೆಕ್ಷನ್, ಒಂದು ಆಕ್ಸಿಜನ್ ಸ್ವಲ್ಪ ಏನೋ ಅಪಘಾತ ಆದತ್ನಾಗೆ ಉಸಿರಾಟದ ಸ್ವಲ್ಪ ಸಮಸ್ಯೆ ಆಗುತ್ತಲ್ಲ, ಅವಾಗ ಆಕ್ಸಿಜನ್ ತರ ವಾಟರ್ ಇದು ಅಂದ್ರೆ ಎಲ್ಲಿಯಾದ್ರೂ ಬೆಂಕಿ ಹತ್ಕೊಳ್ಳಿದ್ರೆ ಸ್ವಲ್ಪ ಹೊಗೆ ಆಟೋಮೆಟಿಕ್ ಆಗಿ ಇಲ್ಲ, ಅವಾಗ ಅದು ಡ್ರೈವರ್ ಇದು ಮಾಡ್ಬೇಕು. ಓ, ನೀವೇ ಮಾಡ್ಬೇಕು, ನಿಮ್ಮ ಹತ್ರ ಕಂಟ್ರೋಲ್ ಇದೆ. ಓಕೆ ಸರ್. ಇಂಜಿನ್ ಬೆಂಕಿ ಹತ್ಕೊಂಡಾಗ ಆಟೋಮೆಟಿಕ್ ಅಲ್ಲಿ ಹತ್ಕೊಳ್ಳಕ್ಕಿದೆ, ಅದು ಆಟೋಮೆಟಿಕ್ ಆಗ್ತದೆ. ಇದು ಮತ್ತೆ ನಮ್ಗೆ ಇದು ಬಂದ್ಬಿಟ್ಟು ರೇರ್ ಇಂಜಿನ್ ಅಲ್ಲ ಸರ್? ರೇರ್ ಇಂಜಿನ್. ಓಕೆ ಸರ್. ಸ್ಟೇರಿಂಗ್ ಸರ್, ಈ ಸ್ಟೇರಿಂಗ್ ಬಂದ್ಬಿಟ್ಟು ಅಡ್ಜಸ್ಟೇಬಲ್ ಅಲ್ಲ? ಅಡ್ಜಸ್ಟೇಬಲ್ ಇದೆ. ಓಕೆ, ನಿಮ್ಗೆ ಹೇಗೆ ಬೇಕು ಹಾಗೆ ಕಂಫರ್ಟೇಬಲ್ ಆಗಿ, ನಿಮ್ಗೆ ಹೇಗೆ ಬೇಕು ಹಾಗೆ ಕಂಫರ್ಟೇಬಲ್ ಆಗಿ ಒಳ್ಳೆ ಇದೆ ಅಲ್ಲ ಸರ್? ಇದು ಬಂದ್ಬಿಟ್ಟು B11R ಅಲ್ಲಿ ಸಹ ಇದೆ ಎಲ್ಲದರಲ್ಲಿ. ಆದ್ರೆ ಈಗ ಬಂದ್ರಲ್ಲಿ ಸೀಟ್, ಡ್ರೈವರ್ ಸೀಟ್ ಏನಿದೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಇದೆ, ಇದರಲ್ಲಿ ಏರ್ ಇದೆ. ಓಕೆ, ಇದರಲ್ಲಿ ಆಕ್ಷನ್ ಆಗ್ತದೆ, ಸಸ್ಪೆನ್ಷನ್. ಓಕೆ ಸರ್. ಅದು ಸ್ಪ್ರಿಂಗ್ ಇದರಲ್ಲಿ ಕೊಟ್ಟಿದ್ದೇನೆ. ಇದೆಲ್ಲ ಆಪ್ಷನ್ಸ್ ಬಂದ್ಬಿಟ್ಟು ಎಂತ ಸರ್? ಇದು ಎಲ್ಲ ಲೈಟ್ ಇವೆಲ್ಲ ಫೋಟೋಸ್, ಆಮೇಲೆ ಡ್ಯಾಶ್ ಬೋರ್ಡ್ ಲೈಟ್ ಇದೆ. ಈಗ ಒಂಚೂರು ಡ್ಯಾಶ್ ಬೋರ್ಡ್ ಚೇಂಜ್ ಮಾಡಿದಾರ ಅಂತ? ಅದು ವೈಟ್ ಇತ್ತಲ್ವಾ, ಕಾಣ್ತಾ ಇತ್ತು ಅಂತ ಬ್ಲಾಕ್ ಮಾಡಿ. ಮೊದಲು ಅಂಬಾರಿ ಉತ್ಸವದ ವೈಟ್ ಇತ್ತ, ರನ್ ಆಗಿದೆ ಸರ್ ಈಗ ಗಾಡಿ? 22 ಆಗಿದೆ. 22,000 ರನ್ ಆಗಿದೆ ಆಲ್ರೆಡಿ. ಹೈಟ್ ಅಡ್ಜಸ್ಟ್ಮೆಂಟ್ ಇದೆ, ಎಲ್ಲ ಅಡ್ಜಸ್ಟ್ಮೆಂಟ್. ಮತ್ತೆ ಅದು ಬಂದ್ಬಿಟ್ಟು ಆಚೆದೆಲ್ಲ ಆಪ್ಷನ್ಸ್. ಇದು ಎಮರ್ಜೆನ್ಸಿ ಸ್ವಿಚ್ ಅಂತ, ಇದು ನಮಗೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದು. ಇದು ಬಾಡಿ ಹೈಟ್ ಅಡ್ಜಸ್ಟ್ಮೆಂಟ್ ಸ್ವಿಚ್. ಇದು ಬಂದು ಎಲ್ಲ ಕೆಸರಿದ್ದಲ್ಲಿ ಇದಾಗುತ್ತಲ್ವಾ, ಸ್ಕಿಡ್ ಆಗುತ್ತಲ್ವಾ, ಅದು ಹಾಕಿಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್, ಧನ್ಯವಾದ. ನನ್ನ ಹೆಸರು ಪ್ರಣೀತ್, ನಾನು ಉಡುಪಿಯಿಂದ. ನಮ್ಮ ಗಾಡಿಯಲ್ಲಿ ನನಗೆ ನೆನಪಿದೆ ನೀವು ಸ್ಕ್ಯಾನಿಯಾದಲ್ಲಿ. ನಿಮ್ಮ ಗಾಡಿಯಲ್ಲಿ ನಾ ಫಸ್ಟ್ ಸೀಟ್, ಇಲ್ಲೇ ಫಸ್ಟ್ ಸೀಟ್. ಹೌದೌದು. ಓಕೆ ಸರ್. ಸೊ this is pushback seats. It consists of like 51 seats, and now the seats of Airavat are being a little bit developed. This is the view from back.
The speciality of this bus is there is fire detection alarm. Like whenever there is a fire, right, like the sprinklers will get on. This is the speciality of the bus which is developed. So now we are exiting Udupi and heading towards Mangalore. ಚಂದ್ರಶೇಖರ್ ಅಂತ. ಯಾವ ಊರು ಸರ್? ಬೆಂಗಳೂರು. ಈಗ ಬಂದುಬಿಟ್ಟು UPI ಪೇಮೆಂಟ್ ಸಹ ಮಾಡ್ಬೋದು. KSRTCಯಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. 20 days ಆಗಿದೆ. ಓಕೆ, ಜಾರಿಗೆ ಬಂದು ಚೆನ್ನಾಗಿದೆ. ಓಕೆ. ಇವಾಗ ನಾವು ನೋಡಿ ಈಗ ಬೆಂಗಳೂರು ಟಿಕೆಟ್ ಹೊಡಿತೀವಿ. ಇಲ್ಲಿ ಪ್ರಿಂಟ್ ಟಿಕೆಟ್ ಅಂತ ಕೊಟ್ಟ ಮೇಲೆ ಎರಡು ಆಪ್ಷನ್ ಕೇಳುತ್ತೆ. ಓಕೆ ಸರ್. ಒಂದು ಕ್ಯಾಶ್ ಪೇ, ಒಂದು UPI ಪೇ. ಆಯಿತಾ? ನಾವು UPI ಹೊಡೆದ್ರೆ ಈ ಥರ ಸ್ಕ್ಯಾನರ್ ಬರುತ್ತೆ. ಆವಾಗ ಮೊಬೈಲಲ್ಲಿ ನಾವು ಸ್ಕ್ಯಾನ್ ಮಾಡಿ ಅವಾಗ ಮತ್ತೆ ಅದು ಅಮೌಂಟ್ ಇದು ಬಂತು ಅಂದರೆ ಇದು ಟಿಕೆಟ್ ಬರೋದು. ಇಲ್ಲಾಂದರೆ ಬರೋದು ಇಲ್ಲ. ಅದು ಆಪ್ಷನ್ ಚೆನ್ನಾಗಿದೆ. ಯಾರು ಸೀಟ್ ಬುಕ್ ಮಾಡಲಿಲ್ಲ ಅವರು ಟಿಕೆಟ್ ಆನ್ ದ ಸ್ಪಾಟ್ ಪೇಮೆಂಟ್ ಮಾಡಿ ಟಿಕೆಟ್ ತಗೊಳ್ಬೋದು. ಹೌದು. UPI ಆಪ್ಷನ್ಗಿಂತ ತುಂಬ ಕ್ಯಾಶ್ಲೆಸ್ ಇರೋದ್ರಿಂದ ಅವ್ರಿಗೆ ಸಹ ಉಪಯೋಗ ಆಗ್ತದೆ. ನಾವು ಜೋಬಲ್ಲಿ ಕ್ಯಾಶ್ ಇಟ್ಕೋಬೇಕು ಇರುತ್ತೆ. ಇವಾಗ ಅದ್ರೇನಿಲ್ಲ, ಆರಾಮಾಗಿ ನಾವು UPI ಇರುತ್ತೆ, ಆರಾಮಾಗಿ ಪೇಮೆಂಟ್ ಮಾಡಿ ಟಿಕೆಟ್ ಪಡಿಬೋದು. ಎಲ್ಲ ಕ್ಯಾಶ್ ಇರೋಲ್ಲಿ ಇರುತ್ತೆ, ನಮ್ಮಲ್ಲಿ ಕ್ಯಾಶ್ ಆರಾಮಾಗಿ ನಿಮ್ಮದೇ. ಅದೊಂದು ಒಳ್ಳೆ ಪ್ರೊವಿಷನ್ ಮಾಡಿದ್ದಾರೆ ಈಗ KSRTC. ಕ್ಯಾಶ್ ಜೋಬಲ್ಲಿ ಇತ್ತು ಅಂದರೆ ನಿದ್ದೆ ಮಾಡಬೇಕಾದ್ರೆ ಹೌದು ಸರ್. ಹೌದು. ಎಲ್ಲ ಡಿಜಿಟಲ್ ಪೇಮೆಂಟ್ ಮಾಡಿದರೆ ಎಂತ ಕ್ಯಾಶ್ ಇಡಬೇಕಂತ ಇಲ್ಲ ಅಲ್ಲ, ಡೈರೆಕ್ಟ್ ಪೇಮೆಂಟ್ ಮಾಡಿ ಫೋನಿಂದ UPI ಮಾಡಿ. ಎಸ್ ಸರ್. ಮತ್ತು ಈಗ ನೀವು ಸಕಲೇಶ್ಪುರದಿಂದ ನೀವು ಡ್ರೈವ್ ಮಾಡ್ತೀರಾ ಅಂತ? ಎಲ್ಲಿ ಅಲ್ಲಿಂದ ನೆಕ್ಸ್ಟ್ ನೀವು ಡ್ರೈವ್ ಮಾಡ್ತೀರಾ? ಓಕೆ ಸರ್. ಮತ್ತು ನಿಮ್ಮದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? 14 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. KSRTCಯಲ್ಲೇ ಇದ್ರಿ ನೀವು? 13 ವರ್ಷ ಬೆಂಗಳೂರು. ಓಕೆ ಸರ್. ಮತ್ತು ನಿಮಗೆ ಯಾವುದು ಇಷ್ಟ? B8R ಇಷ್ಟನಾ, B9R ಇಷ್ಟನಾ, 11R ಇಷ್ಟನಾ? ಎಲ್ಲ ಇಷ್ಟ. ಯಾವುದಿಲ್ಲ. ಎಲ್ಲ ಗಾಡಿ ಎಲ್ಲ ಸ್ಮೂತ್, ಎಲ್ಲ ಆಟೋಮೆಟಿಕ್ ಗಾಡಿ. B9R ಮಾತ್ರ ಬಂದು ಒಂಚೂರು ಗೇರ್ ಇದೆ ಅಂತ. ಅದೇ ಪರವಾಗಿಲ್ಲ. ಹೌದು, ಗೇರ್ ಗಾಡಿ ಪರವಾಗಿಲ್ಲ. ಸ್ವಲ್ಪ ಪಿಕಪ್ ಅಲ್ಲಿ ಮೈಲೇಜಲ್ಲಿ ವೇರಿಯೇಷನ್ ಇದೆ, ಅದಾದ್ರೆ ಚೆನ್ನಾಗಿದೆ ಅಲ್ಲ ಸರ್. ಸೊ ನಾವು ವಿ ಹ್ಯಾವ್ ರೀಚ್ಡ್ Mangalore, Lalbagh KSRTC bus junction. So now it's waiting to board the passengers. Once it is boarded, then we are leaving to Bangalore via Shiradi Ghat. This is the multi-axle of the bus. This is the view from the back side. So now we are exiting Mangalore city. ಜ್ಯೋತಿ ಫೋನ್ ಮಾಡ್ದ ಅವ್ರಿಗೆ ಅಂತ.
Reached Majestic Terminal 1 at 6 p.m. It was really a wonderful, amazing experience in this Airavat Club Class 2.0.